ಫೈನಲ್ ಪಂದ್ಯದ ಕೊನೆಯ ಎಸೆತದಲ್ಲಿ ವಿರಾಟ್ ಕೊಹ್ಲಿ ಸಿಡಿಸಿದಂತಹ ಆ ವಿನ್ನಿಂಗ್ ಸಿಕ್ಸರ್ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಮೊಳಗಿದಂತಹ ಜೈಕಾರ ಮತ್ತು ಸತತ 2ನೇ ಬಾರಿಗೆ ಅರಳಿ ನಿಂತ ಆ ಟ್ರೋಫಿ 18 ವರ್ಷಗಳ ಕಾಯುವಿಕೆಯನ್ನ ಅಂತ್ಯಗೊಳಿಸಿ ಮೈದಾನದಲ್ಲಿ ಅಬ್ಬರಿಸುತ್ತಿರುವ ಈ RCBಯ ಗೆಲುವಿನ ಹಿಂದಿನ ಅಸಲಿ ಮೌನ ಕ್ರಾಂತಿ ನಿಮಗೆ ಗೊತ್ತಾ? ನಮಸ್ಕಾರ ಪ್ರಿಯ ವೀಕ್ಷಕರೇ, ಲಕ್ಷ್ಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡುತ್ತಿರುವುದು ಕೋಟ್ಯಾಂತರ ಕನ್ನಡಿಗರ ಕನಸಾದ RCB ತಂಡದ ಸತತ 2ನೇ IPL ಕಪ್ನ ಗೆಲುವಿನ ಬಗ್ಗೆ. ಬನ್ನಿ ನಮ್ಮ ಜೊತೆ ಕೂಡಿ. ಗುಜರಾತ್ ಟೈಟನ್ಸ್ ನೀಡಿದಂತಹ 156 ರನ್ಗಳ ಗುರಿ, ಮೈದಾನದಲ್ಲಿ ಒತ್ತಡದ ಕ್ಷಣಗಳು. ಆದರೆ ಕ್ರೀಸ್ನಲ್ಲಿದ್ದದ್ದು ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರ ಅಜೇಯ 75 ರನ್ ಮತ್ತು ಟೀಮ್ ಡೇವಿಡ್ ಅವರ ಸ್ಫೋಟಕ 24 ರನ್ ಬಲದಿಂದ RCB 18 ಓವರ್ಗಳಲ್ಲಿ ಗೆದ್ದು ಬೀಗಿತ್ತು. ಕಳೆದ 18 ವರ್ಷಗಳ ಕಾಲ RCB ಪ್ರೇಮಿಗಳು ಅನುಭವಿಸಿದಂತಹ ನೋವು ಅಷ್ಟಿಷ್ಟಲ್ಲ. ಪ್ರತಿ ವರ್ಷವೂ ಈ ಸಲ ಕಪ್ ನಮ್ದೇ ಅಂದಾಗೆಲ್ಲ ಒಂದಲ್ಲ ಒಂದು ನಿರಾಸೆ ಕಾಡುತ್ತಲೇ ಇತ್ತು. ಈ ಸುದೀರ್ಘ ವನವಾಸದ ಅಂತ್ಯಕ್ಕೆ ಕಾರಣವಾಗಿದ್ದು ಹಿಂದಿನ ಮತ್ತು ಈ ವರ್ಷದ, ಅಂದರೆ ಸತತ 2ನೇ ವರ್ಷದ ಚಾಂಪಿಯನ್ ಪಟ್ಟ. ಆ ಕ್ಷಣದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆಟಗಾರರ ಕಣ್ಣಲ್ಲಿ ಆನಂದ ಬಾಷ್ಪವೇ ಇತ್ತು. ಆದರೆ ನಿಜಕ್ಕೂ ಈ ಕಪ್ ಗೆದ್ದಿದ್ದು ಇಂದು ಅಂದುಕೊಂಡರೆ ಅದು ದೊಡ್ಡ ತಪ್ಪು. ಈ ಕತೆ ಶುರುವಾಗಿದ್ದು ಸರಿಯಾಗಿ 2 ವರ್ಷಗಳ ಹಿಂದೆ. ಅಂದು RCB ಮತ್ತೊಂದು ನಿರಾಶೆಯ ಸೀಸನ್ ಮುಗಿಸಿತ್ತು. ಅದೇ ಹಳೆಯ ತಪ್ಪು, ಅದೇ ಹಳೆಯ ಪ್ರಶ್ನೆ. ಇಷ್ಟು ದೊಡ್ಡ ಸ್ಟಾರ್ ಆಟಗಾರರು ಇದ್ದರೂ ಕಪ್ ಯಾಕೆ ಬರ್ತಿಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕಿದ್ದು ಆಟಗಾರರಲ್ಲ, RCB ಮ್ಯಾನೇಜ್ಮೆಂಟ್. ಹೌದು, ಅವರು ಒಂದು ಕಠಿಣ ಸತ್ಯವನ್ನು ಅರಿತುಕೊಂಡರು. ಕ್ರಿಕೆಟ್ ಪಂದ್ಯಗಳನ್ನು ಸ್ಟಾರ್ಗಳು ಗೆಲ್ಲಿಸಬಹುದು, ಆದರೆ ಟ್ರೋಫಿಗಳನ್ನು ಗೆಲ್ಲಿಸುವುದು ಒಂದು ವ್ಯವಸ್ಥಿತ ಸಿಸ್ಟಮ್. ಅಲ್ಲಿಂದಲೇ ಶುರುವಾಯಿತು RCBಯ ಮೌನ ಕ್ರಾಂತಿ. ಮೊದಲು ಬಂದವರು ಆ್ಯಂಡಿ ಫ್ಲವರ್, RCBಯ ಹೆಡ್ ಕೋಚ್. ಇವರು ಕೇವಲ ಕೋಚ್ ಅಲ್ಲ, ಇಂಗ್ಲೆಂಡ್ ತಂಡವನ್ನು ವಿಶ್ವ ಕ್ರಿಕೆಟ್ನ ಬಲಿಷ್ಠ ಶಕ್ತಿಯಾಗಿ ರೂಪಿಸಿದಂತಹ ವ್ಯಕ್ತಿ. T20 ಕ್ರಿಕೆಟ್ನಲ್ಲಿ ಅನೇಕ ಯಶಸ್ಸಿನ ತಂಡಗಳ ಜೊತೆ ಕೆಲಸ ಮಾಡಿದಂತಹ ತಂತ್ರಜ್ಞ. RCBಗೆ ಕೇವಲ ಪ್ರತಿಭೆ ಸಾಕಾಗಿರಲಿಲ್ಲ, ಒಂದು ಗೆಲ್ಲುವ ಸಂಸ್ಕೃತಿ ಬೇಕಿತ್ತು. ಅದಕ್ಕಾಗಿಯೇ ಬಂದವರೇ ಈ ಫ್ಲವರ್. ಅವರ ನಂತರ ಎಂಟ್ರಿ ಕೊಟ್ಟವರು ಮೋ ಬೋಬಟ್, RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್. ಇವರು ಮೈದಾನದಲ್ಲಿ ಹೆಚ್ಚು ಕಾಣಿಸಿಕೊಂಡಿಲ್ಲ, ಆದರೆ ತಂಡದ ಭವಿಷ್ಯ ರೂಪಿಸುವ ನಿರ್ಧಾರಗಳ ಹಿಂದಿನ ಮಾಸ್ಟರ್ ಮೈಂಡ್ ಇವರದ್ದೇ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ನಲ್ಲಿ ಪರ್ಫಾರ್ಮೆನ್ಸ್ ಡೈರೆಕ್ಟರ್ ಆಗಿ ದೀರ್ಘಕಾಲ ಯೋಜನೆಗಳನ್ನು ರೂಪಿಸಿದಂತಹ ಅನುಭವ ಇವರದ್ದು. ಇವರ ಜೊತೆಗೆ ಬಂದವರು ದಿನೇಶ್ ಕಾರ್ತಿಕ್, ಈಗ RCBಯ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್. RCBಯ ಪರ ಆಡಿದಂತಹ ಅನುಭವ, IPLನ ಒತ್ತಡಗಳನ್ನು ಹತ್ತಿರದಿಂದ ಕಂಡಂತಹ ಮನುಷ್ಯ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರು ಏನು ಯೋಚಿಸುತ್ತಾರೆ ಎಂಬ ಅರಿವಿರುವ ಇವರು ಯುವ ಆಟಗಾರರಿಗೆ ದಾರಿ ತೋರಿಸುವ ಅತ್ಯುತ್ತಮ ಮಾರ್ಗದರ್ಶಕ. ಹೀಗೆ ಒಬ್ಬರು ದಿಕ್ಕು ತೋರಿಸಿದರು, ಇನ್ನೊಬ್ಬರು ಅಡಿಪಾಯ ಹೂಡಿದರು, ಮತ್ತೊಬ್ಬರು ಆತ್ಮವಿಶ್ವಾಸ ತುಂಬಿದರು. ಮುಖ್ಯವಾಗಿ ಇವರು RCBಯ ಆಲೋಚನಾ ಕ್ರಮವನ್ನೇ ಬದಲಿಸಿಬಿಟ್ಟರು. ಹಿಂದೆ RCB ತಂಡ ಕಟ್ಟುತ್ತಿತ್ತು ಸ್ಟಾರ್ಗಳ ಹೆಸರಿನ ಮೇಲೆ, ಆದರೆ ಇವರು ತಂಡ ಕಟ್ಟಲು ಶುರು ಮಾಡಿದ್ದು ಪ್ರತಿ ಆಟಗಾರನ ಪಾತ್ರದ ಮೇಲೆ. ಹಿಂದೆ ಪ್ರಶ್ನೆ ಇರುತ್ತಿತ್ತು, ದೊಡ್ಡ ಸ್ಟಾರ್ ಯಾರು ಅಂತ. ಆದರೆ ಈಗ ಪ್ರಶ್ನೆ ಯಾವ ಥರ ಕೇಳಿದ್ರೆ, ತಂಡಕ್ಕೆ ಬೇಕಾದ ಆಟಗಾರರು ಯಾರು ಅಂತ. ಜನರು ಫೈನಲ್ನಲ್ಲಿ ಕಂಡದ್ದು ಕತೆಯ ಕೊನೆಯ ಪುಟವನ್ನು ಮಾತ್ರ, ಆದರೆ ನಿಜವಾದ ಕತೆ ಶುರುವಾಗಿದ್ದು ಆ ಮೀಟಿಂಗ್ ರೂಮ್ಗಳಲ್ಲಿ. ಯಾಕಂದರೆ ಟ್ರೋಫಿ ಎತ್ತುವುದು ಒಂದು ದಿನದ ಕೆಲಸ, ಆದರೆ ಚಾಂಪಿಯನ್ ಪಟ್ಟವನ್ನು ಕಟ್ಟುವುದು ವರ್ಷಗಳ ಕೆಲಸ. ಇಂದು RCB ಗೆದ್ದಿದ್ದರೆ ಅದರ ಹಿಂದೆ ಕೇವಲ ಒಂದು ಸಿಕ್ಸರ್, ಒಂದು ಕ್ಯಾಚ್ ಅಥವಾ ಒಂದು ಸ್ಪೆಲ್ ಇಲ್ಲ. ಅದರ ಹಿಂದೆ 100 ಗಂಟೆಗಳ ಯೋಜನೆ ಇದೆ, 100 ಚರ್ಚೆಗಳಿವೆ ಮತ್ತು ಸರಿಯಾದ ಜನರ ಮೇಲೆ ಇಟ್ಟಂತಹ ನಂಬಿಕೆ ಕೂಡ ಇಲ್ಲಿದೆ.
ಅದಕ್ಕೆ ಹೇಳ್ತಾರೆ, ಮೈದಾನದಲ್ಲಿ ಕಪ್ ಗೆದ್ದದ್ದು ಆಟಗಾರರು, ಆದರೆ ಆ ಕಪ್ ಬೆಂಗಳೂರಿಗೆ ಬರಲು ದಾರಿ ಮಾಡಿದ್ದು ಮ್ಯಾನೇಜ್ಮೆಂಟ್. ಕೊನೆಯದಾಗಿ ಒಂದೇ ಮಾತು, ಜನರು ಚಾಂಪಿಯನ್ ತಂಡವನ್ನು ನೋಡುತ್ತಾರೆ, ಆದರೆ ನಿಜವಾದ ಕತೆ ಆ ಚಾಂಪಿಯನ್ ತಂಡ ಕಟ್ಟಿದವರ ಬಳಿ ಇರುತ್ತದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.